ಪ್ರಕಾಶ್ ಕಾಡೆಯವರು ಈ ಕಾರ್ಯಕ್ರಮದಲ್ಲಿ ತಮ್ಮ ಕವನ ವಾಚನವನ್ನು ಮಾಡಲಿದ್ದಾರೆ. ಆ ನಂತರದಲ್ಲಿ ಅವರು ವಾದ್ಯ ಸಂಗೀತ ಮುಂದುವರಿದ್ದಾರೆ. ನಮಸ್ಕಾರ. ವಿಯೆಟ್ನಾಂ ದೇಶದ ರಾಮಾಯಣ ನಗರದಲ್ಲಿ ಇವತ್ತು 28/1/2026 ನಡೆಯುವ ಸಂಸ್ಕೃತಿ ನಡೆಯುತ್ತಿರುವಂತಹ ಸಂಸ್ಕೃತಿ ಸಮ್ಮೇಳನದಲ್ಲಿ ನಾನು ಒಂದು ಕನ್ನಡ ಕವಿತೆಯನ್ನ ವಾಚನ ಮಾಡ್ತಾ ಇದ್ದೇನೆ. ವಿಶ್ವಕುಲ ಒಂದೆಂಬ ಪ್ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಯೆಟ್ನಾಂ ದೇಶದಲ್ಲಿರುವಂತಹ ಈ ಕವಿಗೋಷ್ಠಿಯಲ್ಲಿ ನಾನು ವಿಶ್ವ ಬಂಧುತ್ವ ಮತ್ತು ಭಾತೃತ್ವವನ್ನು ಸಾರುವಂತಹ ಒಂದು ಕವಿತೆಯನ್ನ ತಮ್ಮ ಜೊತೆ ವಾಚನ ಮಾಡ್ತಾ ಇದ್ದೇನೆ. ವಿಶ್ವಕುಲ ಒಂದೆಂಬ ಪ್ರೀತಿ. ಬಾಣಗಳ ಹಾರಾಡಿ ಬಳಗ ಸೇರುವ ಹಕ್ಕಿಗಳಿಗೆಲ್ಲ ಯಾವ ಧರ್ಮ ಜಾತಿ. ಬಾಣಗಳ ಹಾರಾಡಿ ಬಳಗ ಸೇರುವ ಹಕ್ಕಿಗಳಿಗೆಲ್ಲ ಯಾವ ಧರ್ಮ ಜಾತಿ. ದಿನವೆಲ್ಲ ದುಡಿದು ಅನ್ನಕ್ಕೆ ಆಧಾರವಾಗುವ ಪ್ರಾಣಿಗಳಿಗೆಲ್ಲ ಯಾವ ಬೇರು ಕೀಳು. ಭೂತಾಯ ಒಡಲಿಗೆ ಹಸಿರ ತುಂಬುವ ಗಿಡ ಮರಗಳಿಗೆಲ್ಲ ವರ್ಣ ಭೇದ ಭಾವ. ನೀರಡಿಕೆ ತರಿಸಿ ನೆಲದ ಹಸಿವಿಗೆ ಕಸುವಾದ ಸುರಿಯುವ ಮಳೆಗೆಲ್ಲ ಯಾವ ಮಡಿಮೈಲಿಗೆ. ಬಿರುಬಿಸಿಲು ಮಳೆಗಾಳಿ ಚಳಿಗೆ ಮೈ ಒಡ್ಡಿ ಬೆಳೆವ ಬೆಳೆಗೆಲ್ಲ ಯಾವ ಬಿರುದು ಬಾವಲಿ. ಕುದಿಯುವ ಅನ್ನಕ್ಕೆ ಸವಿರುಚಿಯ ತಂದ ಒಲೆಯ ಬೆಂಕಿಗಿಲ್ಲ ಯಾವ ಹಮ್ಮು ಬಿಮ್ಮು. ಕುದಿಯುವ ಅನ್ನಕ್ಕೆ ಸವಿರುಚಿಯ ತಂದ ಒಲೆಯ ಬೆಂಕಿಗಿಲ್ಲ ಯಾವ ಹಮ್ಮು ಬಿಮ್ಮು. ಸರಿದಾರಿ ಮಾಡಿಕೊಟ್ಟು ಸರಿದು ಹೋದ ಸಂತ ಅನುಭವಿಗಳಿಗೆಲ್ಲ ಯಾವ ಆಸ್ತಿ ಪಾಸ್ತಿ. ಸರಿದಾರಿ ಮಾಡಿಕೊಟ್ಟು ಸರಿದು ಹೋದ ಸಂತ ಅನುಭವಿಗಳಿಗೆಲ್ಲ ಯಾವ ಆಸ್ತಿ ಪಾಸ್ತಿ. ಸುಖದ ಸುಪ್ಪತ್ತಿಗೆಲ್ಲಿ ಮೆರೆವ ಮನುಜ ನಿನಗೇಕಿಲ್ಲ ವಿಶ್ವಕುಲ ಒಂದೆಂಬ ಪ್ರೀತಿ. ನಿನಗೇಕಿಲ್ಲ ವಿಶ್ವಕುಲ ಒಂದೆಂಬ ಪ್ರೀತಿ. ಧನ್ಯವಾದಗಳು ಎಲ್ಲರಿಗೂ ಸಹಿತ. ಪ್ರಕಾಶ್ ಕಾಡೆಯವರು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಂತ ಒಬ್ಬ ಶ್ರೇಷ್ಠ ಉತ್ತರ ಕರ್ನಾಟಕದ ಸಾಹಿತಿಗಳು. ಸುಮಾರು 53ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ನೀಡಿದ್ದಾರೆ. ಅವರು ಪ್ರಸ್ತುತ ಕವನ ವಾಚನ ಮಾಡಿದ್ದಕ್ಕಾಗಿ ಅವರಿಗೆ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಈ ಕಾರ್ಯಕ್ರಮದಲ್ಲಿ ಸ್ಯಾಕ್ಸೋಫೋನ್ ವಾದಕರು ಬೆಂಗಳೂರಿನ ಮಂಜುನಾಥ್ ಅವರು ಹಾಗೂ ಮೈಸೂರಿನ ಹನುಮಂತರಾಜು ಅವರು ತಮ್ಮ